ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಶುಕ್ರವಾರವಾಗಿದೆ. ಇಂಥ ಶುಕ್ರವಾರದಲ್ಲಿ ನಮ್ಮ ಕನ್ನಡದ ಕವಿಕುಲ ಗುರು ಅಂತ ಪ್ರಸಿದ್ಧನಾಗಿರತಕ್ಕಂತಹ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬಿರುದಾಂಕಿತನಾಗಿರತಕ್ಕಂಥ ಕುಮಾರವ್ಯಾಸನ ಜಯಂತ್ಯುತ್ಸವ ಈ ದಿವಸ. ಕುಮಾರವ್ಯಾಸನನ್ನು ನೆನೆಸಿಕೊಳ್ಳುವುದೇ ಒಂದು ಪರಮಾನಂದ. ಅವನ ಪದ್ಯಗಳಂತೂ ಭಗವತ್ ಪ್ರಸಾದ ಅಂತ ಹೇಳಬಹುದು. ಆ ಮಟ್ಟಕ್ಕಿನ ಶಕ್ತಿ, ಕಾವ್ಯಶಕ್ತಿ ಕುಮಾರವ್ಯಾಸನದ್ದು. ಕುಮಾರವ್ಯಾಸ ಹೇಗೆ ಆ ಶಕ್ತಿ ಬಂತು ಅಂದರೆ ಗದುಗಿನ ವೀರನಾರಾಯಣನ ಅನುಗ್ರಹ ಅಂತಲೇ ಹೇಳಬೇಕು. ಅವನು ಪರಮಭಕ್ತ. ವೀರನಾರಾಯಣ ಅವನೇ ಕವಿ, ವಸ್ತುತಃ ನಾನು ಲಿಪಿಕಾರ ಅಂತ ಹೇಳ್ಕೊಳ್ತಾನೆ. ಕುಮಾರವ್ಯಾಸ ಅಂತಕ್ಕಂಥವನು ಕೇವಲ ಬರಿತಾ ಇದ್ದಾನೆ, ಲಿಪಿಕಾರ ಕೋರವ್ಯಾಸ ಅಂತ. ಗದುಗಿನ ವೀರನಾರಾಯಣನ ಕವಿ, ಲಿಪಿಕಾರ ಕೋರವ್ಯಾಸ ಅಂತ ಅವನ ಕಾವ್ಯದಲ್ಲಿ ಹೇಳ್ಕೊಳ್ತಾನೆ. ನಾನು ಬರೆಯೋಕ್ಕಾಗುತ್ತೇನಪ್ಪ ಇಂಥ ಭವ್ಯವಾದದ್ದನ್ನು, ದಿವ್ಯವಾದದ್ದನ್ನು ಅವನು ಬರೆಸಬೇಕು. ವಸ್ತುತಃ ಅವನೇ ಬರೆದಿದ್ದಾನೆ, ಅವನು ಹೇಳ್ಕೊಂಡು ಹೋಗಿದ್ದಾನೆ, ನಾನು ಬರೆದಿದ್ದಾನೆ ಅಂತ. ಹಾಗೆ ಒಂದು ಕಥೆಯನ್ನು ಹೇಳ್ತಾರೆ. ಕುಮಾರವ್ಯಾಸ ನಮ್ಮ ಗದಗಿನಲ್ಲಿರ್ತಕ್ಕಂಥ ಆ ವೀರನಾರಾಯಣ ದೇಗುಲದ ಮುಂದೆ ಅವನು ಅಲ್ಲಿ ಒಂದು ಬಾವಿ ಇದೆ, ಈಗ ಹೋದರೂ ಕಾಣುತ್ತೆ. ಎಷ್ಟೋ ಬಾರಿ ನಾನು ಅಲ್ಲಿಗೆ ಹೋದಾಗ ತುಂಬ ಭಕ್ತಿಯಿಂದ ಆ ಸ್ಥಳವನ್ನು, ಕುಮಾರವ್ಯಾಸ ಕೂತಂತಹ ಕುಮಾರ ಸ್ತಂಭ ಅಂತಲೂ ಅಲ್ಲಿ ಒಂದು ಕಂಬಕ್ಕೆ ಅವನ ಹೆಸರನ್ನು ಹಾಕಿದ್ದಾರೆ. ಆ ವಾತಾವರಣವೇ ನೋಡಿದ್ರೆ ಒಂದು ರೀತಿ ಭಕ್ತಿ ತುಂಬುತ್ತೆ. ಅಲ್ಲಿ ಕುಮಾರವ್ಯಾಸ ಆ ಬಾವಿಯಲ್ಲಿ ಮೆಂದು ಮಡಿಬಟ್ಟೆಯನ್ನು ಉಟ್ಟು, ಒದ್ದೆ ಬಟ್ಟೆಯನ್ನುಟ್ಟು ಹಾಗೆ ದೇವಸ್ಥಾನಕ್ಕೆ ಬಂದು ಕೂತರೆ ಆ ವೀರನಾರಾಯಣ ದೇಗುಲ ಸನ್ನಿಧಾನ ಏನಿದೆ ಅಲ್ಲಿ ಒಂದು ಪರದೆ ಹಾಕಿದ್ದರಂತೆ. ಆ ಪರದೆ ಮೇಲೆ ಆ ಚಿತ್ರಣ ಬರ್ತಾ ಇತ್ತಂತೆ. ಅದನ್ನು ನೋಡಿಕೊಂಡು ಅವನು ಬರಿತಾ ಇದ್ದಂತೆ. ಕಾವ್ಯ ತುಂಬ ಕೋಟಿ ಸೂರ್ಯ ಪ್ರಕಾಶ ಅಂತೀವಲ್ಲ, ಆ ರೀತಿಯಲ್ಲಿ ಆ ಧಾರೆ ಹರಿದು ಬರ್ತಾ ಇತ್ತು. ಕೊನೆಗೆ ಯಾವಾಗ ಅವನು ಉಟ್ಟ ಒದ್ದೆ ಬಟ್ಟೆ ಒಣಗ್ತಾ ಆ ಕಾವ್ಯಶಕ್ತಿ ಕೂಡ ಹಿಂಗಿ ಹೋಗ್ತಾ ಇತ್ತಂತೆ. ಆಮೇಲೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲವಂತೆ. ಮತ್ತೆ ಮಾರನೇ ದಿವಸ ಬಂದು ಇದೇ ರೀತಿಯಲ್ಲಿ ಸ್ನಾನದಿಂದ ಬಂದು ಆ ಒದ್ದೆ ಬಟ್ಟೆಯಲ್ಲಿ ಹಾಗೆ ಅಂತಕ್ಕಂಥ ಒಂದು ಕಥೆಯನ್ನು ಹೇಳ್ತಾರೆ. ಅದು ಎಷ್ಟು ಸರಿಯೋ ಇಲ್ವೋ ಬೇರೆ ವಿಚಾರ. ಆದರೆ ಕುಮಾರವ್ಯಾಸನ ಕಾವ್ಯಶಕ್ತಿಗೆ ಅಂಥದ್ದೊಂದು ತಪಸ್ಸಿದೆ. ಕುಮಾರವ್ಯಾಸನ ಪದ್ಯಗಳ ಬಗ್ಗೆ ಕುಮಾರವ್ಯಾಸನೇ ಬರೀತಾನೆ. ಅರಸುಗಳಿಗಿದು ವೀರ, ದ್ವಿಜರಿಗೆ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಅಂತ. ಕಾವ್ಯಕ್ಕೆ ಗುರುವೆನಲು ಬೇರೆ ಯಾವುದಾದ್ರು ಕವಿಗಳು ಕಾವ್ಯ ಅನ್ನೋದು ಇದ್ದರೆ ಅವೆಲ್ಲ ಶಿಷ್ಯವರ್ಗದಲ್ಲಿ, ಶಿಷ್ಯ ಸ್ಥಾನದಲ್ಲಿ ಕುತ್ಕೊಂಡ್ಬಿಡ್ತವೆ. ಕಾವ್ಯಕ್ಕೆ ಗುರುವಾಗಿ ನಿಲ್ತಕ್ಕಂಥವ್ನು ಯಾರು ಅಂದರೆ ಅದು ಈ ಕುಮಾರವ್ಯಾಸ ಬರೆದಂಥ ಭಾರತ ಅನ್ನೋದನ್ನು ಹೇಳ್ಕೊಳ್ತಾನೆ. ಅದು ಹಾಗೇ ಇದೆ. ಕುವೆಂಪು ಅವರು ಬರೀತಾರಲ್ಲ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ. ಅದು ಸತ್ಯವಾಗಿದೆ. ಅವನ ಪದ್ಯಗಳನ್ನು ಓದ್ತಾ ಇದ್ದರೆ ನೀವು ಒಂದೊಂದು ಪಾತ್ರವೂ ಒಂದೊಂದು ವಿಶಿಷ್ಟ ರೀತಿಯಲ್ಲಿ ವ್ಯಾಸರ ಜಾಡನ್ನು ಹಿಡಿದು ಹೊರಟ ಕುಮಾರವ್ಯಾಸ ಆ ಭಾವನೆಗಳಲ್ಲಿ ಅವರನ್ನು ಮೀರಿಸುವ, ಅವರಿಗೆ ಪೈಪೋಟಿಯನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಅವನು ಹೊಂದಿದ್ದಾನೆ ಅನ್ನೋದರ ಪದ್ಯಗಳಲ್ಲಿ ಕಾಣ್ತೀವಿ ನಾವು. ನೀವು ಯಾವ ಪದ್ಯ ತೆಗೆದುಕೊಳ್ಳಿ, ದ್ರೌಪದಿ ಪದ್ಯ ತೆಗೆದುಕೊಳ್ಳಿ, ದ್ರೌಪದಿ ಬಗ್ಗೆ ಅವನಿಗೆ ಇರತಕ್ಕಂತಹ ಪ್ರೀತಿ, ಕೃಷ್ಣನ ಪ್ರೀತಿ, ಕೃಷ್ಣನ ಪಾತ್ರದ ಬಗ್ಗೆ ತೆಗೆದುಕೊಳ್ಳಿ. ಕೃಷ್ಣ ಅಂತಂದುಬಿಟ್ರೆ ಅವನಂತೂ ಮೈ ಮರೆತು ಬಿಡ್ತಾನೆ. ಏಕೆಂದರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯೇನು ಅಂತಲೇ ಅವನು ಪ್ರಾರಂಭ ಮಾಡೋದಲ್ವ. ಹೀಗಾಗಿ ಪಂಪ ಬರೆದಿದ್ದು ಅವನ ಪಾತ್ರ ಪರಿಚಯ ಬೇರೆ ರೀತಿಯಲ್ಲಿದೆ. ಅವನು ಒಬ್ಬ ಕಥಾನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದು ಕೃಷ್ಣನನ್ನಲ್ಲ. ಅವನು ಬೇರೆಲ್ಲರನ್ನ ಹಾಡಿ ಹೊಗಳ್ತಾನೆ. ಅದರಲ್ಲೂ ಕರ್ಣನಂತೂ ತುಂಬಾ
ನೆನೆಯದರಣ್ಣ ಪೆರರಾರುಮನ್ ಅಂತ ಹೇಳ್ತಾನಲ್ಲ ಅವನು. ಬೇರೆ ಇನ್ಯಾರನ್ನೂ ನೆನೆಸ್ಕೋಬೇಡ, ಕರ್ಣನಂ ನೆನೆಯ ಅಂತ. ಹಾಗಲ್ಲ. ಅದಾಗಿ 500 ವರ್ಷಗಳ ನಂತರದಲ್ಲಿ ಕುಮಾರವ್ಯಾಸ ಬಂದು ಹೇಳ್ದ, ಕರ್ಣನಲ್ಲ, ದುರ್ಯೋಧನನಲ್ಲ, ಭೀಷ್ಮನನ್ನಲ್ಲ, ಧರ್ಮರಾಯನನ್ನಲ್ಲಪ್ಪ ನೆನೆಬೇಕಾಗಿರ್ತಕ್ಕಂಥದ್ದು, ನೆನೆಯಬೇಕಾಗಿರೋದು ಕೃಷ್ಣನನ್ನು ಅಂತ. ಕೃಷ್ಣ ಕಥೆಯ ತಿಳಿಯ ಹೇಳುವೆ ಅಂತ. ಹಾಗಾಗಿ ಕಾವ್ಯಕ್ಕೆ ಆ ಸಂಪದ್ಭರಿತವಾದ ಶಕ್ತಿ ಬರೋದಕ್ಕೆ ಕಾರಣ ಏನಪ್ಪ, ಆ ರಸ ತುಂಬಿಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಕೃಷ್ಣ ಸ್ಮರಣೆ ಮಾಡಿದ್ದಾನೆ. ಕೃಷ್ಣನ ಕಥೆಯಲ್ವ ಅವನು. ಮಹಾಭಾರತ ಅಂತಕ್ಕಂಥದ್ದು ಕೃಷ್ಣ ಹೇಳಿ ಬದುಕಿದ ಕಥೆ. ಹಾಗಾಗಿ ಅವನನ್ನು ಗುರಿಯಾಗಿಟ್ಟುಕೊಂಡು, ಅವನ ಸಂದೇಶಗಳನ್ನು ಗುರಿಯಾಗಿಟ್ಟುಕೊಂಡು, ಅವನ ಭಾವ, ಅವನ ಪ್ರೀತಿ, ಅವನ ಜನಸಾಮಾನ್ಯರ ಜೊತೆಗಿದ್ದಂಥ ಅವನ ಆ ತುಡಿತ, ಅದನ್ನು ತರಬೇಕಾಗಿತ್ತು. ಅದನ್ನು ಮಾಡಿದ್ದು ಈ ನಮ್ಮ ಕುಮಾರವ್ಯಾಸ. ಅವನ ಪದ್ಯಗಳನ್ನು ಓದಿದ್ರೆ ನೀವು ಯಾವ ಪ್ರಸಂಗ ತೆಗೆದುಕೊಂಡರೂ ಅದು ರಸಗಟ್ಟ ಆ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಅಭಿಮನ್ಯುವಿನ ಪ್ರಸಂಗವಂತೂ ಅತ್ಯದ್ಭುತವಾಗಿ, ಅತಿಶಯವಾಗಿ ಚಿತ್ರಿಸಿದ್ದಾನೆ. ಆ ಅಭಿಮನ್ಯು, ಆ ವೀರ, ಆ ಯುದ್ಧ ಪ್ರಸಂಗದಲ್ಲಿ ಅವನು ಹೋರಾಡಿದ ರೀತಿಯನ್ನು ಹಾಗೆ ಅದನ್ನು ಹೇಳಲಿಕ್ಕೂ ಕಷ್ಟ, ಅನುಭವಿಸಬೇಕು. ಆ ಪದ್ಯಗಳನ್ನು ಕೇಳಿ ಕೇಳಿ ಅನುಭವಿಸಬೇಕು. ಆ ರೀತಿಯಲ್ಲಿ ಅಪ್ರತಿಮವಾದ ಕಾವ್ಯ ರಸಧಾರೆಯನ್ನು ಅವನ ಕಾವ್ಯದಲ್ಲಿ ತಂದಿದ್ದಾನೆ. ಅದೊಂದು ರೀತಿಯ ಸುಗಂಧಭರಿತವಾದ ಪುಷ್ಪಗಳು, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಪದ್ಯ ಪುಷ್ಪಗಳು ಕುಮಾರವ್ಯಾಸನವು. ಅಂಥ ಮಹನೀಯನನ್ನು ನೆನೆಸಿಕೊಳ್ಳುವುದು, ಸ್ಮರಿಸಿಕೊಳ್ಳುವುದು ಈ ದಿವಸ ನಮ್ಮೆಲ್ಲರ ಕರ್ತವ್ಯ. ಕುಮಾರವ್ಯಾಸನ ಒಂದೊಂದು ಪದ್ಯವೂ ರಮಣೀಯವಾಗಿರ್ತಕ್ಕಂಥ ರಸಗುಚ್ಛಗಳು. ಒಂದು ಪದ್ಯವನ್ನು ಗಮನಿಸೋಣ. ವಿರಾಟ ಪರ್ವದಲ್ಲಿ ಕೀಚಕ ಅತ್ಯಂತ ವಿರಹದಿಂದ ದ್ರೌಪದಿಯನ್ನು ಕಂಡಿದ್ದಾನೆ. ಅವಳು ಬೇರೆ ಹೆಸರಿನಿಂದ ಪರಿಚಾರಿಕೆ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಆ ರೂಪ ಲಾವಣ್ಯಗಳನ್ನು ಕಂಡು ಅವಳನ್ನು ಆ ರಾತ್ರಿ ಬರಬೇಕು ಅಂತ ಹೇಳಿ ಪುಸಲಾಯಿಸಿ ಪೀಡಿಸಿ ಆ ರಾತ್ರಿಯನ್ನು ಕಾಯ್ತಾ ಇದ್ದಾನೆ. ಆ ರಾತ್ರಿ ಕೀಚಕನಿಗೆ ಕಂಡದ್ದು ಹೇಗೆ, ಆ ಚಂದ್ರನ ಬೆಳದಿಂಗಳು ಹೇಗೆ ಕಾಣಿತು ಅಂತ ಕವಿ ರಸಪ್ರವೇಶವನ್ನು ಮಾಡಿಸ್ತಾನೆ. ನೋಡಿ, ಸಲೆ ದಿಗಂಗನ ಇಟ್ಟ ಚಂದನ ತಿಲಕವು, ಮನುಮಥ ರಾಣಿಯ ಚೆಲುವ ಕೈಗನ್ನಡಿಯೋ, ಮದನನ ಬಿರುದಿನೊಡ್ಡಣವು ತಳಿತ ವಿರಹಿಯ ಸುಡುವ ಕೆಂಡದ ಹೊಳಹೋ, ಬೆಸಗೊಳಲೇನು ರಜನೀ ವಲಯದಲ್ಲಿ ಶಶಿಯುದಯವಾದನು ಉಜ್ವಳಿಸಿ. ಇದು ಬಿಡಿಸಿ ಹೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೆಲೆ ದಿಗಂಗನೆಗೆಟ್ಟ ಚಂದನ ತಿಲಕವು. ದಿಗಂಗನೆ, ಇಂಥ ಕಲ್ಪನೆ ಮಾಡಲಿಕ್ಕೆ ಕುಮಾರವ್ಯಾಸನಿಗೆ ಇಂಥ ಸರಾಗವಾಗಿ ಬಂದುಬಿಡುತ್ತೆ ಅವನಿಗೆ. ದಿಕ್ಕು ಅಂತಕ್ಕಂಥ ಅಂಗನೆಗೆ, ಚೆಲುವೆಗೆ ಚಂದನ ತಿಲಕವು. ದಿಕ್ಕು ಅನ್ನೋ ಒಂದು ವಿಶಾಲವಾಗಿರ್ತಕ್ಕಂಥ ಆ ಚೆಲುವ ಕಾಂತಿಯನ್ನು ಹಾಗಿರ್ತಕ್ಕಂಥ ಅಂಗನೆಗೆ, ಒಂದು ಹೆಣ್ಣಿಗೆ ಆ ಚಂದ್ರ ಬೊಟ್ಟು, ಆ ದಿಗಂಗನಿಗೆ ಚಂದ್ರ ಅಂತಕ್ಕಂಥ ಒಂದು ಬೊಟ್ಟಾಗಿದ್ದಾನೆ ಅಂತ, ತಿಲಕವಾಗಿದ್ದಾನೆ ಅಂತ. ಮನುಮಥನ ರಾಣಿಯ ಚೆಲುವ ಕೈಗನ್ನಡಿಯೋ. ಮನ್ಮಥನ ರಾಣಿ ರತಿ ಇದ್ದಾಳಲ್ಲ, ನಾವು ಕನ್ನಡಿ ಹಿಡಿದ್ರೆ ಹೇಗಿರುತ್ತೆ, ದುಂಡಾಗಿರಲ್ವ ಕನ್ನಡಿ. ಆ ರೀತಿ ಚಂದ್ರ ಅನ್ನೋದು ಒಂದು ಕನ್ನಡಿಯೋಪಾದಿಯಲ್ಲಿ ರತಿ ಕೈಯಲ್ಲಿ ಹಿಡ್ಕೊಂಡಂಥ ಕನ್ನಡಿ ಆಗಿದೆಯಾ ಆ ಚಂದ್ರ ಅನ್ನೋದನ್ನೇ ಚಂದ್ರನ ಆ ಹೋಲಿಕೆಯನ್ನು ಕೊಡ್ತಾನೆ. ಅಷ್ಟಲ್ಲ, ಮದನನ ಬಿರುದಿನೊಡ್ಡಣವು ತಳಿತ ವಿರಹಿಯ ಸುಡುವ ಕೆಂಡದ ಹೊಳಹು. ವಿರಹಿಗಳನ್ನು ಸುಡ್ತಕ್ಕಂಥ ಕೆಂಡದ ಉಂಡೆ ಆಗಿದ್ದಾನ ಅವನು ಅಂತ ಚಂದ್ರನಿಗೆ ಆ ರೀತಿಯಲ್ಲಿ ಭಾಸವಾಗ್ತಾ ಇದೆ ಕೀಚಕನ ಪರಿಸ್ಥಿತಿ. ಅವನ ಮನಸ್ಸಿನಲ್ಲಿ ಯಾವ್ಯಾವ ರೀತಿಯ ವಿಪ್ಲವವಾಯಿತು, ಹೇಗೆ ತೋರಿತು ಅನ್ನೋದು ಇದು ಕವಿ ಸಮಯ. ವಸ್ತುತಃ ಕವಿ ಕಾಣ್ತಾನೆ ಆ ರೀತಿಯಲ್ಲಿ ದಿಗಂಗನಿಗೆ ತಿಲಕ ಇದ್ದ ಹಾಗೆ ಚಂದ್ರನನ್ನು ಹೋಲಿಕೆ ಮಾಡ್ತಕ್ಕಂಥದ್ದು ಆ ಕವಿ ಭಾವೋನ್ನತಿಯನ್ನು ಹೇಳುತ್ತೆ. ಹಲವು ಇಂಥ ಉಪಮೆಗಳನ್ನು, ಹಲವು ಇಂಥ ರೂಪಕಗಳನ್ನು ಆತ ಕಟ್ಟಿಕೊಡ್ತಾನೆ. ಚಂದ್ರನು ರಾತ್ರಿಯಲ್ಲಿ ಹುಟ್ಟಿ ಜಗತ್ತನ್ನು ಬೆಳಗಿದ ಅನ್ನೋದನ್ನು ಒಂದು ಸಣ್ಣ ಪದ್ಯ ಇದು. ಇಂಥ ಎಷ್ಟೋ ಪದ್ಯಗಳು ಆ ಕಾವ್ಯದಲ್ಲಿ, ಇಂಥ ರಸಪಾಕಗಳು ಒಂದ ಎರಡ. ನೀವು ನಗಬೇಕಾ? ನಾವು ಆ ಭೀಮಸೇನನ ಪಾತ್ರವನ್ನು ಪ್ರವೇಶ ಮಾಡಬೇಕು.
ಅಲ್ಲಿ ಕಾಳಗ ಏರ್ಪಾಡಾಗುತ್ತೆ ಬಕಾಸುರನಿಗೂ ಹಾಗೂ ಭೀಮನಿಗೂ. ಲೀಲೆಯೋಪಾದಿಯಲ್ಲಿ ಆ ಭೀಮ ಹೇಗೆ ಒಂದೊಂದು ತುತ್ತನ್ನು ತೂಗುತ್ತಾ ಅಲ್ಲಿ ಹಾಸ್ಯವನ್ನು ಹೊರಡಿಸ್ತಾನೆ ಕವಿ ಅನ್ನೋದನ್ನು ಕಾಣ್ತೀವಿ. ಅಷ್ಟೇ ಅಲ್ಲ, ಶೃಂಗಾರಕ್ಕೆ ಬಂದರೆ ಅತಿಶಯವಾದ ಶೃಂಗಾರ. ಅವರು ಊರ್ವಶಿ ಪ್ರಕರಣವನ್ನು ನಾವು ಕಾಣಿದ್ರೆ ಗೊತ್ತಾಗುತ್ತಾ ಹೇಗೆ ಊರ್ವಶಿನ ವರ್ಣಿಸ್ತಾನೆ ಅಂತಂದರೆ, ಅಲ್ಲಿ ಸಾಲಲ್ಲಿ ಕೂತಿದ್ದಂಥ ಈ ಸಿನಿಮಾಗೆ ಹೋದರೆ ಆ ಮುಂದೆ ಕೂತಿದ್ದಂಥ ಯಾರ್ಯಾರು ಅತಿಶಯವಾದ ಪುಣ್ಯವಂತರು ಅವರಿಗೆ ಮುಂದಿನ ಸಾಲು. ಆ ಥಿಯೇಟ್ರು ಜನ ತುಂಬ ಹೆಚ್ಚಾಗಿ ಕೊನೆಗೆ ಊರ್ವಶಿ ನಾಟ್ಯಕ್ಕೆ ಬಂದವರಿಗೆ ಜಾಗ ಇಲ್ಲದೆ ಆ ಗೇಟ್ ಕೀಪರ್ಸ್ ಎಲ್ಲ ಹೊರಗೆ ತಳ್ತಾ ಇದ್ರಂತೆ. ಆ ರೀತಿ ಅಪ್ರತಿಮ ಸೌಂದರ್ಯವನ್ನು ಹಾಗೆ ಯಾವ ಒತ್ತಡ ಏರ್ಪಾಡಾಯಿತು ಅನ್ನೋದರಲ್ಲಿ ತೋರಿಸೋದ್ರಲ್ಲಿ ಯಶಸ್ವಿಯಾಗಿಬಿಡ್ತಾನೆ ಕುಮಾರವ್ಯಾಸ. ಇಂಥ ಎಷ್ಟೋ ಒಂದು ಸಂಕಟ, ನೋವು, ದ್ರೌಪದಿಯ ಸಂದರ್ಭ ಬಂದಾಗ ಅಲ್ಲಿ ದ್ರೌಪದಿ ವಸ್ತ್ರಾಪರಣ ಸಂದರ್ಭದಲ್ಲಿ ಹೀಗೆಲ್ಲ ಒಂದೊಂದು ಘಟ್ಟದಲ್ಲೂ ಕುಮಾರವ್ಯಾಸ ನಮ್ಮನ್ನು ಅಳಿಸಿ ನಗಿಸಿ, ಹೇಳ್ತಾರಲ್ಲ ನವರಸ ಅಂತ, ನವರಸದ ಶಿಖರಗಳು ಅವನ ಒಂದೊಂದು ಪದ್ಯಗಳು ಕೂಡ ಆ ರೀತಿಯಲ್ಲಿದೆ. ಇದನ್ನು ಓದಿದವರಿಗೆ ಅರ್ಥ ಮಾಡಿಕೊಳ್ತಾ ಸ್ವಲ್ಪ ಕಷ್ಟ, ಸಾಮಾನ್ಯರಿಗೆ ಓದ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಾಗಾಗಿ ಅರ್ಥಶಃ ಓದ್ಕೊಂಡ್ರೆ ಆ ಪದ್ಯದ ಸೌಂದರ್ಯ, ಅವನು ನಿರ್ಮಾಣ ಮಾಡುವಂಥ ಪ್ರಸಂಗಗಳ ವೈವಿಧ್ಯಮಯ ಪ್ರಸಂಗಗಳ ನನಗೆ ಮಾತೇ ಇಲ್ಲ. ಕಾರಣ ಏನಂದರೆ, ಹಿಮಾಲಯವನ್ನು ವರ್ಣಿಸಲಿಕ್ಕೆ ಒಂದು ಸಣ್ಣ ವ್ಯಕ್ತಿಗೆ ಸಾಧ್ಯವ? ಹಾಗಿದೆ ಕುಮಾರವ್ಯಾಸನ ಶಕ್ತಿ. ಅದನ್ನು ಕೇಳಿ ಅಥವಾ ಓದಿ ಅನುಭವಿಸಬೇಕು. ಆ ರೀತಿಯಲ್ಲಿ ತಾವು ಸಾಧ್ಯವಾದರೆ ಕುಮಾರವ್ಯಾಸನ ಒಂದು ಪದ್ಯವನ್ನಾದರೂ, ಕೆಲವು ಪರ್ವಗಳನ್ನಾದರೂ ಓದಿಕೊಂಡು ಸಂತೋಷ ಪಡಬಹುದಂತಹ ಸಂತಸಕ್ಕೆ ಈ ಶುಕ್ರವಾರ ಕಾರಣವಾಗಿದೆ. ಶುಕ್ರವಾರ ಶುಕ್ರನೇ ಅಧಿಪತಿ ಅಲ್ವಾ? ಹೀಗಾಗಿ ಆ ಶುಕ್ರ ಕೂಡ ಕವಿ ಅಂತ ಕರೀತಾರೆ ಶುಕ್ರನನ್ನು. ಅವನೇ ಈ ಕಾವ್ಯ, ರಸ, ವಿನೋದ ಇವುಗಳಿಗೆಲ್ಲ ಸ್ಫೂರ್ತಿದಾಯಕ ಮತ್ತು ಆ ಕಾರಕನಾಗಿರ್ತಕ್ಕಂಥವನು. ಅಂಥ ವಾರದಲ್ಲಿ ಕುಮಾರವ್ಯಾಸನ ಜಯಂತಿ ಬಂದಿರತಕ್ಕಂಥದ್ದು ಒಂದು ರೀತಿಯಲ್ಲಿ ತುಂಬ ಸಂತಸ, ಸಾಮ್ಯತೆಯನ್ನು ತಂದುಕೊಟ್ಟಿದೆ ಕವಿಗೂ ಹಾಗೂ ಕವಿವಾರಕ್ಕೂ. ಈ ದಿವಸ ಕುಮಾರವ್ಯಾಸನ ಸ್ಮರಿಸೋಣ. ಇದರ ಜೊತೆಗೆ ಶುಕ್ರವಾರವಾಗಿದೆ. ಶುಕ್ರನ ಈ ಪೌರ್ಣಿಮೆಗೆ ಸಮೀಪ ಬರತಕ್ಕಂಥ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ಆರಾಧನೆ ಕೂಡ ನಮ್ಮ ಬದುಕಿಗೆ ನೋಡಿ ಇಂಥದ್ದನ್ನು, ಈ ರಸವನ್ನು ನಾವು ಇದನ್ನು ದೊಡ್ಡ ಸಂಪತ್ತು ಅಂದುಕೊಳ್ಳೋ ಭಾವನೆ ಬರಬೇಕಾಗಿದ್ದರೆ ಮಹಾಲಕ್ಷ್ಮಿಯ ಕೃಪೆ ಬೇಕು. ಹೀಗಾಗಿ ಮಹಾಲಕ್ಷ್ಮಿಯ ಆರಾಧನೆಯಿಂದ ಬರೀ ಸಂಪತ್ತಷ್ಟೇ ಅಲ್ಲ, ನಮಗೆ ಆನಂದ ಕೊಡ್ತಕ್ಕಂಥದ್ದು ಹಣವಿರಬಹುದು, ಹಣದಿಂದ ಎಲ್ಲವೂ ಏರ್ಪಾಡಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇರುವುದನ್ನು ಅನುಭವಿಸಲಿಕ್ಕೆ ಯಾವುದು ನಮ್ಮ ಜೊತೆಗೆ ಇದೆಯೋ, ಕುಮಾರವ್ಯಾಸನ ಪದ್ಯ ಈ ಕನ್ನಡಕ್ಕೆ ಅದೊಂದು ದೊಡ್ಡ ವರ. ಅದು ಇರುವಾಗ ಅದನ್ನು ಅನುಭವಿಸಲಿಕ್ಕೆ ಬೇಕು ಶಕ್ತಿ ನಮಗೆ. ಅದು ಮಹಾಲಕ್ಷ್ಮಿ ಕರುಣಿಸಬೇಕು. ಹೀಗಾಗಿ ಮಹಾಲಕ್ಷ್ಮಿಯ ಆರಾಧನೆಯಿಂದ, ಆ ಪೂಜೆಯಿಂದ ಕುಮಾರವ್ಯಾಸನನ್ನು ಸ್ಮರಿಸಿಕೊಳ್ಳುವ, ಅವನನ್ನು ಅನುಭವಿಸುವ, ಅವನ ಪದ್ಯಗಳನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ನಮಗೆ ಕೊಡು ಅಂಥೇಳಿ ಆ ವಿದ್ಯಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು ಈ ದಿವಸ. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾರಿಗೆ ಅಪೇಕ್ಷೆ ಇದೆಯೋ ಅಂಥವ್ರಿಗೆ ಗಮನವಿಟ್ಟು ಕೇಳ್ಕೊಳ್ಳಿ. ಯೂಟ್ಯೂಬಲ್ಲಿ ಸಾಕಷ್ಟು ಕುಮಾರವ್ಯಾಸನ ಪದ್ಯದ ವಿವರಣೆ ಇರತಕ್ಕಂಥದ್ದು ಇದ್ದಾವೆ. ಮುಖ್ಯವಾಗಿ ನನಗೆ ತುಂಬ ಆಸ್ವಾದ ಕೊಟ್ಟಿರ್ತಕ್ಕಂಥದ್ದು ಶತಾವಧಾನಿಗಳು, ಮಹಾವಿದ್ವಾಂಸರು ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರು ಹೇಳಿರ್ತಕ್ಕಂಥ ಪದ್ಯಗಳು ಕವಿ ಮನಸ್ಸನ್ನು, ಮಹಿಮೆ ತಿಳಿಲಿಕ್ಕೆ ಸಾಧ್ಯ. ಹೀಗಾಗಿ ಕುಮಾರವ್ಯಾಸನ ಮಹಿಮೆಯನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇಂಥ ಮಹಿಮಾನ್ವಿತರ ವಾಗ್ಝರ್ಯ ಉಪನ್ಯಾಸಗಳನ್ನು ಕೇಳಬೇಕು. ಸಾಧ್ಯವಾದವರು ಕೇಳಿ ಆನಂದ ಪಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.